ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಇಂದಿನ ಮನಸ್ಸಿನ ಭಾವನೆಗಳು ಏನಿರಬಹುದು ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ, ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆಯೇ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಹಾಗೆ ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಇಲ್ಲಿ ಸ್ಟ್ರೆಸ್ ನೋಡಿದ್ರಾ, ಹಾಗೆ ದಿ ಲವರ್ಸ್ ಕಾರ್ಡ್ ಬರ್ತದೆ. ಮತ್ತೊಂದು ಔಟ್ಸೈಡರ್, ಒನ್ ಮೋರ್ ಗಿಲ್ಟ್. ಬಾಟಮ್ನಲ್ಲಿ ಏನಿದೆ, ಇಲ್ಲೊಂದು ಥಂಡರ್ ಬೋಲ್ಟ್. ಈ ಕನೆಕ್ಷನ್ನಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ, ಅನುಮಾನಗಳಿದೆ. ಈ ಫ್ರೆಂಡ್ಶಿಪ್ ಅಷ್ಟೊಂದು ಸರಿಯಾಗಿ ನಡೀತಾ ಇಲ್ಲ ಅನ್ನೋದಿದೆ. ಅಲ್ಲಿ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಸ್ಟ್ರೆಸ್ ಇದೆ. ಹಾಗೆ ಇಲ್ಲಿ ಕೆಲವರು ಮದುವೆ ಆಗಿರೋರಿದ್ದೀರಾ, ಯಾರೋ ಔಟ್ಸೈಡರ್ ಇದ್ದಾರೆ ಅನ್ನೋದು ಬರ್ತಾ ಇದೆ. ಏನೋ ನಿಮ್ಮಿಬ್ಬರ ಮಧ್ಯೆ ನಡೆದಿದೆ, ಆದ್ದರಿಂದ ಈ ಫ್ರೆಂಡ್ಶಿಪ್ ಅಷ್ಟೊಂದು ಸರಿಯಾಗಿ ನಡೀತಾ ಇಲ್ಲ ಅನ್ನೋದಿದೆ. ಏನೋ ಬಿಕ್ಕಟ್ಟಿದೆ, ಅದನ್ನು ಸಾಲ್ವ್ ಮಾಡೋ ದಾರಿ ತಿಳಿತಾ ಇಲ್ಲ, ಹಾಗಾಗಿ ಗಿಲ್ಟ್ ಫೀಲ್ ಆಗ್ತಾ ಇದೆ. ಕೆಲವರು ಇಲ್ಲಿ ಲಾಂಗ್ ಟರ್ಮ್ ರಿಲೇಷನ್ಶಿಪ್ನಲ್ಲಿದ್ದೀರಾ, ಆದರೆ ಈಗ ದೂರ ಆಗಿದ್ದೀರಾ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಸೀಕ್ರೆಟ್ಸ್ ಬರ್ತಾ ಇದೆ ನೋಡಿ. ಇಲ್ಲೊಂದು ದಿ ಎಕ್ಸ್. ಯಾವುದೋ ಒಬ್ಬರು ಹಿಂದಿನ ಕನೆಕ್ಷನಲ್ಲಿರುವಂಥ ವ್ಯಕ್ತಿ ನಿಮ್ಮಿಬ್ಬರ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತಂದು ಹಾಕಿದ್ದಾರೆ ಅನ್ನೋದಿದೆ. ಇವ್ರಿಗೆ ಈ ಪರಿಸ್ಥಿತಿನ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸ್ಟ್ರೆಸ್ ಆಗ್ತಾ ಇದೆ. ಸರಿ, ಸಮಥಿಂಗ್ ಈಸ್ ಹಿಡನ್ ಫ್ರಮ್ ಯು, ಸಮ್ ಒನ್ ಈಸಂಟ್ ಬೀಯಿಂಗ್ ಟ್ರೂತ್ಫುಲ್ ಅನ್ನೋದು ಬರ್ತಾ ಇದೆ. ಏನೋ ನಿಮ್ಮಿಂದ ಮುಚ್ಚಿಟ್ಟಿದ್ರು, ಸುಳ್ಳು ಹೇಳ್ತಾ ಇದ್ರು, ಇದರಿಂದ ನಿಮಗೂ ಅನುಮಾನಗಳಿತ್ತು. ಅವ್ರ ಲೈಫಲ್ಲಿ ಏನೋ ಸೀಕ್ರೆಟ್ ಇದೆ, ಯಾರೋ ಇದ್ದಾರೆ ಅನ್ನೋದು ನಿಮ್ಗಾಗಾಗ ಅನುಮಾನಗಳು ಬರ್ತಾಯಿತ್ತು. ಇದೇ ಕಾರಣಕ್ಕೆ ನೀವಿಬ್ರೂ ದೂರ ಆಗಿದ್ದೀರಾ ಅನ್ನೋದಿದೆ. ಈಗ ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸ್ತಾ ಇದೆ, ನಿಮ್ಮ ನೆನಪಾಗ್ತಾ ಇದೆ. ಯಾಕೆಂದರೆ ನೀವು ಅವ್ರನ್ನ ತುಂಬ ನಂಬ್ಕೊಂಡಿದ್ರಿ, ನಿಮ್ಮಲ್ಲಿ ಟ್ರೂ ಫೀಲಿಂಗ್ಸ್ ಇತ್ತು. ಆಗಾಗ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಿತ್ತು ನಿಮಗೆ, ಆದ್ರೂ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಏನಾದರೂ ಮಾತಾಡಿದ್ರೆ ಅವರು ನನ್ನಿಂದ ದೂರ ಆಗ್ತಾರೆ, ಹಾಗೆ ನೀವು ಎಷ್ಟೋ ಸರಿ ಅಂದ್ಕೊಂಡಿರೋದಿದೆ. ಆದರೆ ಇದು ಎಷ್ಟು ದಿನ ನಡೆಯುತ್ತೆ? ನೀವು ಅವರಿಂದ ಸೈಲೆಂಟ್ ಆಗಿರೋದು ಈಗ ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಕಾರ್ಡ್ ನಂಬರ್ 1, ದಿ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. 4 ಆಫ್ ಕಪ್ಸ್, ಇಲ್ಲೊಂದು ಜಸ್ಟಿಸ್ ಬರ್ತಾ ಇದೆ. ಹಾಗೆ 6 ಆಫ್ ಕಪ್ಸ್, ಮತ್ತೊಂದು ಪೇಜ್ ಆಫ್ ಸಾರ್ಡ್ಸ್. ಇಲ್ಲಿ ಮೂನ್ ಕಾರ್ಡ್ ಬರ್ತಾ ಇದೆ ನೋಡಿ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ, ಏನೋ ನಡೆದು ಹೋಗಿದೆ ಸರಿ, ಆದರೆ ಆ ಕಹಿ ನೆನಪುಗಳು ಮತ್ತೆ ಮತ್ತೆ ಬರ್ತಾ ಇದೆ. ಇಲ್ಲಿ ಆತ್ಮೀಯತೆ ಬೆಳೆದಿದೆ, ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ, ಆದರೆ ಹಾಗೆ ಸಿಟ್ಟು ಇದೆ. ಇದಕ್ಕೆ ಇನ್ನೇನಿದೆ ನೋಡೋಣ. ನೀವು ಅಂದಾಗ ಅಲ್ಲೇನೋ ಒಂದು ಸಂತೋಷ ಇತ್ತು, ನಿಮಗೋಸ್ಕರ ಈಗಲೂ ಕಾಯೋದಿದೆ ಅವರು. ಇವರೊಂದು ಶಾರ್ಟ್ ಟೆಂಪರ್ಡ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಮನಸ್ಸಿಗೆ ಬಂದಿದ್ದನ್ನು ಹೇಳಿಬಿಡುವಂಥ ವ್ಯಕ್ತಿ. ಅವ್ರ ಸಿಟ್ಟು ಕೋಪಗಳು ನಿಮಗೂ ಗೊತ್ತಿದೆ, ಅದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ರಿ. ಆದಷ್ಟು ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು, ಮತ್ತೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದರೆ ತೊಂದರೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿತ್ತು. ಆದರೆ ಈಗ ಅಲ್ಲಿ ಬರೀ ನೆನಪುಗಳಿದೆ. ಈ ಕನೆಕ್ಷನಲ್ಲಿ ಮೆಚ್ಯೂರಿಟಿ ಇತ್ತು, ಇವ್ರಿಗೆ ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ಆದರೆ ಈಗ ನೀವು ಸೈಲೆಂಟ್ ಆಗಿರೋದ್ರಿಂದ ಏನೋ ಬುದ್ಧಿ ಬಂದ ಹಾಗಿದೆ, ನಿಮಗೋಸ್ಕರ ಕಾಯೋದಿದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸಿಂದ ಏನು ಬರುತ್ತೆ ರೀಡಿಂಗ್ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ.
ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಈ ರಿಲೇಷನ್ಶಿಪ್ನಲ್ಲಿ ಏನೋ ಸಡನ್ ಚೇಂಜಸ್ ಇದೆ, ಡಿಸಪಾಯಿಂಟ್ಮೆಂಟ್ಸ್ ಇದೆ. ನೀವು ಇಷ್ಟಪಡ್ತಾ ಇದ್ದ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನಿಮ್ಮಿಂದ ದೂರ ಸರಿದಿದ್ದಾರೆ ಅನ್ನೋದಿದೆ. ವಿತ್ಡ್ರಾಯಲ್ ಎನರ್ಜಿ ಬರ್ತಾ ಇದೆ. ಇಬ್ಬರು ಬ್ರೇಕಪ್ ಮಾಡ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ. ಈ ವ್ಯಕ್ತಿಗೆ ಮಲ್ಟಿಪಲ್ ಪ್ರಿಯಾರಿಟೀಸ್ ಇದೆ. ಈ ಸಮಯದಲ್ಲಿ ಈ ವ್ಯಕ್ತಿನ ನೀವು ನೆನೆಸ್ಕೋತಾ ಇದ್ದೀರಾ, ಕಾಯ್ತಾ ಇದ್ದೀರಾ, ಅಥವಾ ಅವ್ರ ಕಮಿಟ್ಮೆಂಟ್ ನಿರೀಕ್ಷೆನಲ್ಲಿದ್ದೀರಾ ಅನ್ನಿಸ್ತಾ ಇದೆ. ಮುಂದೆ ಏನಾಗುತ್ತೋ ಅನ್ನೋ ಕಾತರ ಇದೆ. ಆ ವ್ಯಕ್ತಿನ ಕಳ್ಕೊತೀನೇನೋ ಅನ್ನೋ ದುಃಖನೂ ಇದೆ. ಇಲ್ಲಿ ಮೂರನೇ ವ್ಯಕ್ತಿ, ಅದು ಅವ್ರ ಮನೆಯವರ ಇರಬಹುದು, ಅಥವಾ ಪಾರ್ಟ್ನರ್ ಇರಬಹುದು, ಇಲ್ಲ ಏನೋ ನ್ಯೂ ಡೆವಲಪ್ಮೆಂಟ್ಸ್ ಇರಬಹುದು. ಇವೆಲ್ಲ ಕಾರಣಗಳಿಂದ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೇರೆಯವ್ರ ಎನರ್ಜಿ ಸಹ ಬರ್ತಾ ಇದೆ. ಕೆಲವು ಸಾರಿ ಗೊತ್ತಿದ್ದು ಕೆಲವು ವ್ಯಕ್ತಿಗಳನ್ನ ಇಷ್ಟಪಟ್ಕೋತೀವಿ. ಅವರಿಂದ ದುಃಖ ನೋವು ಇದ್ದರೂ ಆ ವ್ಯಕ್ತಿನ ಬಿಡೋಕ್ಕೆ ಮನಸ್ಸೊಪ್ಪಲ್ಲ. ಇದೊಂದು ಡಿವೈನ್ ಕನೆಕ್ಷನ್ ಅನ್ಕೋತೀನಿ. ಮುಂದೆ ಹೋಗ್ತಾ ಹೆಚ್ಚೆಚ್ಚು ಕ್ಲಾರಿಟಿ ಸಿಗುತ್ತೆ ಅನ್ಕೋತೀನಿ. ಈ ಟೈಮಲ್ಲಿ ಅವ್ರ ಮನಸ್ಸು ಥರ್ಡ್ ಪಾರ್ಟಿ ಅಥವಾ ಸಿಚುವೇಶನ್ ಮೇಲೆ ಫೋಕಸ್ ಆಗಿದೆ. ಅವ್ರಿಗೋಸ್ಕರ ಚೇಂಜ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ಐ ಆಮ್ ಸಾರಿ ಟು ಸೇ, ಆದರೆ ಇಲ್ಲಿ ಏನು ಬರುತ್ತೋ ಅದನ್ನು ನಾನು ಹೇಳಲೇಬೇಕಾಗುತ್ತೆ. ಇದು ನಿಮಗಿಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರ ಪೇರೆಂಟ್ಸ್ ಆಗಿರಬಹುದು, ಪಾರ್ಟ್ನರ್ ಇರಬಹುದು, ಅವ್ರನ್ನ ಬದಲಾಯಿಸೋಕ್ಕೆ ನೋಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಅವರನ್ನು ಆದಷ್ಟು ಬ್ರೈನ್ ವಾಶ್ ಮಾಡೋದು, ಅವರನ್ನು ಬ್ಯುಸಿಯಾಗಿರೋ ಹಾಗೆ ನೋಡ್ಕೊಳ್ಳೋದು, ಹೀಗೆ ಅವರನ್ನು ಚೇಂಜ್ ಮಾಡೋ ಪ್ರಯತ್ನ ನಡೀತಾ ಇದೆ. ಇವ್ರಿಗೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಆಗಾಗ ನಿಮ್ಮ ನೆನಪು ಬರ್ತಾ ಇದೆ, ಆದ್ರೂ ಅದನ್ನು ಡೈವರ್ಟ್ ಮಾಡ್ಕೊಳ್ಳೋದಿದೆ. ತನ್ನ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡ್ಕೊಳ್ಳೋದಿದೆ. ಹಾಗಂತ ಅವರೇನು ಖುಷಿಯಾಗಿಲ್ಲ. ಕೆಲವು ಸರಿ ನಾವು ಮಾಡಿದ ಕರ್ಮಫಲಗಳು ನಮ್ಮನ್ನು ಬಿಡಲ್ಲ. ನಿಮಗೆ ನೋವು ಕೊಟ್ಟು ಅವರೇನು ಖುಷಿಯಾಗಿಲ್ಲ. ಆ ಪೇಯ್ನ್ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಇಲ್ಲಿ ರಿಗ್ರೆಟ್ಸ್ ಇದೆ. ನಿಮ್ಗೆ ಹರ್ಟ್ ಆಗಿದೆ ಅನ್ನೋದು ಗೊತ್ತಿದೆ ಅವ್ರಿಗೆ. ಈ ರಿಲೇಷನ್ಶಿಪ್ನಲ್ಲಿ ನಿಮ್ಮದು 100% ಇತ್ತು. ಅವ್ರ ತಪ್ಪು ಏನು ಅನ್ನೋದು ಅವ್ರಿಗೆ ಗೊತ್ತಾಗಲಿ, ರಿಯಲೈಸ್ ಆಗಲಿ. ಆದರೆ ಅವ್ರಿಗೆ ಅದರಿಂದ ಏನೂ ತೊಂದರೆ ಆಗಬಾರ್ದು ಅನ್ನೋದು ನಿಮ್ಮ ಅನಿಸಿಕೆ. ನಿಮ್ಮ ಭಾವನೆಗಳನ್ನ, ನಿಮ್ಮ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನಿಸ್ತಾ ಇದೆ. ಈಗೀಗ ಅವ್ರ ಮನಸ್ಸಲ್ಲಿ ಕಂಪ್ಯಾರಿಸನ್ ನಡೀತಾ ಇದೆ. ನಿಮ್ಮ ಜೊತೆ ಇದ್ದಾಗ ಏನೋ ನೆಮ್ಮದಿ ಇತ್ತು, ಈಗ ಮನಸ್ಸು ಡಿಸ್ಟರ್ಬ್ ಆಗಿದೆ, ಸ್ಟ್ರೆಸ್ ಇದೆ. ಜೀವನದಲ್ಲಿ ಯಾಕೆ ನಾವು ದುಡಿತೀವಿ, ಕಷ್ಟಪಡ್ತೀವಿ, ಸಂತೋಷವಾಗಿರೋಕೆ ಅಲ್ವಾ? ಆದರೆ ಅದೇ ಇಲ್ದಿದ ಮೇಲೆ ಜೀವನಕ್ಕೆ ಅರ್ಥ ಏನಿದೆ ಅನ್ನಿಸ್ತಾ ಇದೆ ಅವ್ರಿಗೆ. ಯಾರನ್ನ ನಮ್ಮವರು ಅಂದ್ಕೊಂಡಿದ್ರೋ ಅವ್ರಿಗೆ ಪ್ರೀತಿ ವಿಶ್ವಾಸ ಇಲ್ದಿದ ಮೇಲೆ ಏನು ಪ್ರಯೋಜನ ಅನ್ನಿಸ್ತಾ ಇದೆ ಅವ್ರಿಗೆ. ನೀವು ಮಾತ್ರ ಅವರಿಂದ ಪ್ರೀತಿ ಅಲ್ಲದೆ ಏನೂ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ನಿಮ್ಗೆ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಅವರು ನಿಮ್ಮ ಕಾಲ್ಗೆ ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅವರ ಈ ವರ್ತನೆಯಿಂದ ಎಷ್ಟೋ ಸರಿ ನೀವು ಒಬ್ಬರೇ ಕೂತು ಅಳೋದಿದೆ. ಅವ್ರಿಗೆ ಯಾಕೆ ಇದೆಲ್ಲ ಅರ್ಥ ಆಗಲ್ಲ ಹಾಗೆಷ್ಟೋ ಸರಿ ನೀವು ಅಂದ್ಕೊಂಡಿರೋದಿದೆ. ನಿಮ್ಮ ಮನಸ್ಸು ನೋಯಿಸಿದ್ದಕ್ಕೆ, ನಿಮಗೆ ಸುಳ್ಳು ಹೇಳಿದ್ದಕ್ಕೆ ಅವ್ರಿಗೆ ಬೇಜಾರಿದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ. ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಯಾವುದೋ ಕಂಟ್ರೋಲಿಂಗ್ ಎನರ್ಜಿ ಇದೆ, ಏನೋ ತಡೀತಾ ಇದೆ. ಹಾಗಿರೋದ್ರಿಂದ ಅವ್ರಿಗೆ ಸ್ಟ್ರೆಸ್ ಇದೆ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಈ ಟೈಮಲ್ಲಿ ನಿಮ್ಮ ನೆನಪು ಆಗಾಗ ಬರ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಫಾಲೋ ಮಾಡೋದಿದೆ, ನಿಮ್ಮನ್ನು ಅಬ್ಸರ್ವ್ ಮಾಡೋದಿದೆ. ಮುಂದೆ ಅವರು ಕನೆಕ್ಟ್ ಆಗ್ತಾರಾ? ಆ ಮೂರನೇ ವ್ಯಕ್ತಿ ಎನರ್ಜಿ ಕಡಿಮೆ ಆಗುತ್ತಾ? ಏಂಜಲ್ಸ್ನ ಕೇಳೋಣ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಲಕ್ ಈಸ್ ಆನ್ ಯುವರ್ ಸೈಡ್ ಅನ್ನೋದು ಬರ್ತಾ ಇದೆ ನೋಡಿ. ಮತ್ತೊಂದು ಪ್ರಾಸ್ಪೆರಿಟಿ ಲೈಸ್ ಅಹೆಡ್. ಟೇಕ್ ಟೈಮ್ ಟು ಬ್ರೀದ್ ಔಟ್. ಹಾಗೆ ಕಮ್ಯುನಿಕೇಷನ್ ಈಸ್ ದಿ ಕೀ. ಒನ್ ಮೋರ್. ಬಿ ಬೋಲ್ಡ್ ಆ್ಯಂಡ್ ಮೇಕ್ ದಿ ಫಸ್ಟ್ ಮೂವ್. ಬ್ರಿಂಗ್ ಲವ್ ಇನ್ ಟು ದಿ ಸಿಚುಯೇಷನ್ ಅನ್ನೋದು ಬರ್ತಾ ಇದೆ. ಮುಂದೆ ಇಲ್ಲೇನೋ ಪಾಸಿಟಿವಿಟಿ ಇದೆ. ಆ ಮೂರನೇ ವ್ಯಕ್ತಿ ಎನರ್ಜಿ ಸ್ವಲ್ಪ ದಿನದಲ್ಲೇ ಕಡಿಮೆ ಆಗುತ್ತೆ. ಲಕ್ ಈಸ್ ಆನ್ ಯುವರ್ ಸೈಡ್ ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನಲ್ಲಿ ಪ್ರಾಸ್ಪೆರಿಟಿ ಇದೆ. ಹಾಗಿರೋದ್ರಿಂದ ನೆಮ್ಮದಿಯಾಗಿರಿ ಅನ್ನೋದು ಬರ್ತಾ ಇದೆ. ಕಮ್ಯುನಿಕೇಷನ್ ಈಸ್ ದಿ ಕೀ. ಕೂತು ಮಾತಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು ಅನ್ನೋದಿದೆ. ಇಲ್ಲಿ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಇದೆ. ಇಬ್ಬರು ದೂರ ಮಾಡ್ಕೊಂಡಿದ್ದೀರಾ. ಬಿ ಬೋಲ್ಡ್ ಆ್ಯಂಡ್ ಮೇಕ್ ದಿ ಫಸ್ಟ್ ಮೂವ್ ಅನ್ನೋದಿದೆ. ಯಾರಾದರೂ ಒಬ್ಬರು ಮುಂದುವರಿಬೇಕಾಗತ್ತೆ. ಲೈಫಲ್ಲಿ ಒಂದೊಂದು ಸರಿ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ.
ತಪ್ಪು ಯಾರ್ದಾದ್ರೂ ಆಗಿರಲಿ, ಸಂತೋಷವಾಗಿರಬೇಕು ಅಂದಾಗ ಕೆಲವು ಸರಿ ಎಲ್ಲನೂ ಮರೆತು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಆ ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.